ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯದಲ್ಲಿ ಕೊಡಗು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಅಣುಕು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಳಿ ಮಾಂಸದ ಅಂಗಡಿಯ ಟೆಂಡರ್ ಕರೆಯುವ ಮೊದಲೇ ಹಣ ಕಟ್ಟಿಸಿಕೊಂಡು ಮಾರಾಟ ಮಾಡಲು ಅನುಮತಿ ನೀಡಿದ್ದ ಬಿಲ್ ಕಲೆಕ್ಟರ್. ಬೆಂಗಳೂರಿನ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಅಣುಕು ಕಾರ್ಯಾಚರಣೆಯು ಕುಶಾಲನಗರದ ಹಾರಂಗಿ ಜಲಾಶಯದಲ್ಲಿ ಆಯೋಜಿಸಲಾಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೂಚನೆಯಂತೆ ಹಾರಂಗಿಯಲ್ಲಿ ವಿಪತ್ತು ನಿರ್ವಹಣೆ ಅಣುಕು ಪ್ರದರ್ಶನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯಿತು. ಈಗಾಗಲೇ ದೇಶದ ಸೈನಿಕ ಪಡೆಗೆ ಪೂರಕವಾಗಿ ದೇಶದಲ್ಲಿ ವಿಪತ್ತುಗಳು ಎದುರಾದಾಗ ಜಲಾಶಯದಂತಹ ಪ್ರದೇಶಗಳಿಗೆ ಬಾಂಬ್ ಬಿದ್ದಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮ ಅಂಗವಾಗಿ 5 ಇಲಾಖೆಗಳ ಸಹಯೋಗದೊಂದಿಗೆ ಪ್ರಥಮವಾಗಿ ಹಾರಂಗಿ ಅಣೆಕಟ್ಟೆಯ ಒಳಭಾಗದಲ್ಲಿ ಅಣುಕು ಪ್ರದರ್ಶನ ನಡೆಯಿತು. ಅಣುಕು ಪ್ರದರ್ಶನದಲ್ಲಿ ಶತ್ರುಗಳು ಬಾಂಬ್ ಸಿಡಿಸಿದ ಸಂದರ್ಭದಲ್ಲಿ ಗುಡಿಸಲುಗಳು ಬೆಂಕಿ ಹತ್ತಿಕೊಂಡಾಗ ಅವುಗಳ ಸಂರಕ್ಷಣೆ, ಸಮೀಪದಲ್ಲಿ ಕೂಲಿ ಕೆಲಸಗಾರರು ಕಾರ್ಯನಿರ್ವಹಿಸುವ ಸಂದರ್ಭದ ಇಂತಹ ಘಟನೆಗಳು ಸಂಭವಿಸಿದಾಗ ಘಟನೆಯ ಕಾರಣದಿಂದ ಓಡಿ ಹೋಗುವಂತಹ ಸಂದರ್ಭದಲ್ಲಿ ಆಯತಪ್ಪಿ ಬೀಳುವುದು, ನದಿ ಅಥವಾ ನೀರಿನಲ್ಲಿ ಬಿಡುವುದು, ಅದರ ಶಬ್ದಕ್ಕೆ ಸಂಭವಿಸಿದ ಸಂದರ್ಭದಲ್ಲಿ ಗಾಯಾಳುಗಳನ್ನು ಯಾವ ರೀತಿ ರಕ್ಷಿಸಬೇಕು ಎಂಬ ಪ್ರಥಮ ಚಿಕಿತ್ಸೆಗೆ ವ್ಯವಸ್ಥೆ ಕೈಗೊಳ್ಳುವ ಹಂತದ ಅಣುಕು ಪ್ರದರ್ಶನ ನಡೆಯಿತು. ಮೊದಲಿಗೆ ಬಾಂಬ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಹಾರಂಗಿ ಅಣೆಕಟ್ಟೆಯ ಭದ್ರತಾ ಸಿಬ್ಬಂದಿ ಅಣೆಕಟ್ಟೆಯ ಸಿಬ್ಬಂದಿ ಸೈರನ್ ಮೊಳಗಿಸುವ ಮೂಲಕ ಸೂಚನೆ ನೀಡಿದರು. ನೀರಾವರಿ ಇಲಾಖೆ ಅಧಿಕಾರಿ ವರ್ಗದವರು ತುರ್ತಾಗಿ ದೂರವಾಣಿ ಮೂಲಕ ವಿಪತ್ತು ನಿರ್ವಹಣಾ ಕೇಂದ್ರದಿಂದ ಘಟಕಕ್ಕೆ ಮಾಹಿತಿ ನೀಡಿದ ತಕ್ಷಣ ಅಲ್ಲಿಂದ ಸ್ಥಳೀಯ ತಾಲೂಕು ಮಟ್ಟದ ಪೊಲೀಸ್ ಮತ್ತು ಕಂದಾಯ ಆರೋಗ್ಯ ಇಲಾಖೆ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಆಗಮಿಸಿ ಬಾಂಬ್ ನಿಷ್ಕ್ರಿಯ ದಳದವರು ಸ್ಥಳ ಪರಿಶೀಲಿಸುವುದು ಸೇರಿದಂತೆ ನಂತರ ಸ್ಥಳಕ್ಕೆ ತುರ್ತಾಗಿ ಬಂದ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಬಾಂಬ್ ದಾಳಿಯಿಂದ ಬಿದ್ದಿದ್ದ ಗಾಯಾಳುಗಳನ್ನ ಸಂರಕ್ಷಣೆ ಮಾಡುವುದು, ಪ್ರಥಮ ಚಿಕಿತ್ಸೆ ನೀಡುವುದು, ನದಿಯಲ್ಲಿ ಬಿದ್ದವರನ್ನ ಮುಳುಗುತ್ತಿದ್ದವರನ್ನ ಮೇಲೆತ್ತುವ ಕಾರ್ಯದಲ್ಲಿ ಅಗ್ನಿಶಾಮಕ ದಳ ಮತ್ತು ಹೋಂಗಾರ್ಡ್ ಗೃಹರಕ್ಷಕ ದಳದವರು ಸಮೀಪದ ಆಸ್ಪತ್ರೆಗೆ ತುರ್ತಾಗಿ ಸಾಗಿಸುವ ಅಣುಕು ಪ್ರದರ್ಶನ ಯಶಸ್ವಿಯಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜ್, ತಾಲೂಕು ದಂಡಾಧಿಕಾರಿ ಕಿರಣ್ ಗೌರಯ್ಯ, ನೀರಾವರಿ ಇಲಾಖೆ ಅಭಿಯಂತರರಾದ ಪುಟ್ಟಸ್ವಾಮಿ, ಮಡಿಕೇರಿ ಡಿವೈಎಸ್ಪಿ ಸೂರಜ್, ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಸ್ವಾಮಿ, ಸಂಚಾರಿ ಠಾಣಾಧಿಕಾರಿ ಗಣೇಶ್ ಸೇರಿದಂತೆ ಅಗ್ನಿಶಾಮಕ ದಳದ ಠಾಣಾಧಿಕಾರಿ, ಪೊಲೀಸ್ ಇಲಾಖೆಯ ಪ್ರಾಣಾಧಿಕಾರಿಗಳು, ಗೃಹ ರಕ್ಷಕ ದಳದ ಠಾಣಾಧಿಕಾರಿಗಳು, ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು, ಹುಲ್ಲುಕುವ ವೈದ್ಯಾಧಿಕಾರಿ ಇಂದು ನಾಗರಾಜ್, ವೈದ್ಯಾಧಿಕಾರಿ ಇಂದುಕುಮಾರ್, ಶಾಂತಿ, ನೀರಾವರಿ ಇಲಾಖೆಯ ಇಂಜಿನಿಯರ್ಗಳಾದ ಕಿರಣ್, ಸಿದ್ದರಾಜು, ಸೌಮ್ಯ ಸೇರಿದಂತೆ 5 ಇಲಾಖೆಗಳ ಸಿಬ್ಬಂದಿ ವರ್ಗದವರು ಇದ್ದರು. ಆಫೀಸರ್ಸ್ ಸ್ಟಾಫ್ ಭಾಳಷ್ಟು ಜನ ನಮಗಿಂತ ಭಾಳಷ್ಟು ವರ್ಕ್ ಮಾಡಿರ್ತೀವಿ. ನಮಗೇನು ಹೊಸದಾಗಿ ಹೇಳೋದು ಬೇಕಾಗಲ್ಲ. ಆದರೆ ಫ್ಯೂ ಥಿಂಗ್ಸ್ ರೆಸ್ಕ್ಯೂ ಆಪ್ರೇಷನಲ್ಲಿ ಯಾರು ರೆಸ್ಕ್ಯೂ ಮಾಡೋಕ್ಕೆ ಹೋಗ್ತಾರೋ ಅವರ ಸೇಫ್ಟಿ. ಉದಾಹರಣೆಗೆ ಸರ್ ನಾನು ಜೀವ ಕೊಟ್ಟು ಕಾಪಾಡ್ತೀನಿ ಅಂದರೆ ಹೇಳ್ತಾರಲ್ಲ, ಅದು ಮೂವಿಯಲ್ಲಿ ನೋಡೋದಕ್ಕೂ ಚೆನ್ನಾಗಿರ್ತದೆ. ಯಾಕೆ ಹಂಗೆ ಮಾಡಬಾರ್ದಾದ್ರೆ, ನೀವು 1 ಪರ್ಸನ್ ಇನ್ನೂ ಒಬ್ಬರ ಹಿಂದೆ ಹೋಗಿ ನಿಮಗೇನೋ ಆಗಿಬಿಡ್ತಂದ್ರೆ ಇನ್ನೂ ಒಂದು 10 ಜನರ ನೀವು ರೆಸ್ಕ್ಯೂ ಮಾಡೋದಕ್ಕೆ ಅವಕಾಶ ಇರ್ತದೆ ಬೇರೆ ಬೇರೆ ರೀತಿಯಲ್ಲಿ. ನಮ್ಮ ಪ್ರಯಾರಿಟಿ ಮ್ಯಾಕ್ಸಿಮಮ್ ಎಲ್ಲಿ ಔಟ್ಪುಟ್ ತೊಗೊಳ್ಳೋದಕ್ಕೆ ಅವಕಾಶ ಇರಬಾರ್ದು. ನೀವು ನಿಮ್ಮ ರಿಸ್ಕ್ ಮಾಡುವಾಗ ಮತ್ತು ಮುಂದುವರಿಯಲ್ಲ. 1-2 ಜನ ನಮ್ಮಲ್ಲಿಂದ ಯಾರೋ ಒಂದು ಹೋಗಿಬಿಡ್ತಾರೆ ಅಂದರೆ ಈ ಟೀಮ್ ಸ್ಪ್ಲಿಟ್ ಆಗಿಬಿಡ್ತದೆ, ಇದೆಲ್ಲ ಆಗುತ್ತದೆ. ಸೊ ನಿಮ್ಮ ಸೇಫ್ಟಿ ಫಸ್ಟ್, ಸೊ ದಟ್ ವಿ ಕ್ಯಾನ್ ರೆಸ್ಕ್ಯೂ ದ ಪೀಪಲ್. ಸೊ ಅದು ಇಂಪಾರ್ಟೆಂಟ್ ಇರ್ತದೆ. ಅದ್ರ ಜೊತೆಗೆ ಕೋಆರ್ಡಿನೇಷನ್ ವಿತ್ ಪಬ್ಲಿಕ್. ಈ ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ತುಂಬ ಆಕ್ಟಿವ್ ಇರೋ ಪಬ್ಲಿಕ್ ಬರ್ತಾರೆ. ಪಬ್ಲಿಕ್ ಬಂದುಬಿಟ್ಟು ನಾನು ಹೋಗ್ತೀನಿ ಅಂದ್ರೆ ಅವರು ಡ್ರೌನಿಂಗ್ ಆಗಿಬಿಡ್ತಾರೆ, ಎಮೋಷ್ನಲ್ ಇರ್ತಾರೆ ಭಾಳಷ್ಟು ಜನ. ವಿ ಶುಡ್ ನಾಟ್ ಬಿ ಎಮೋಷ್ನಲ್. ಇಂಥ ರೆಸ್ಕ್ಯೂ ಆಪ್ರೇಷನ್ ಅಂದರೆ ಬರುವಾಗ ತುಂಬ ಎಮೋಷ್ನಲ್ ಆಗಿ ಮಾಡಬಾರ್ದು. ಲಾಜಿಕಲಿ ಎಷ್ಟು ಜನ ಕಾಪಾಡೋಕೆ, ನಾವು ಒಂದು 100 ಜನ ಇರ್ತೀವಿ ಅಂದರೆ
ಫಸ್ಟು ಯಾರ್ಯಾರೆಲ್ಲ ಕಳಿಸಬೇಕು. ಈಗ ಇಲ್ಲಿಯ ಒಂದು ಜೀವ ಅಲ್ಲಿ ಇದೆ ಅಂದರೆ ಒಬ್ಬರ ಹಿಂದೆ ಒಂದು 100 ಜನ ನಾವು ಹೋಗ್ತೀವಿ ಅಂದರೆ ಇಲ್ಲಿ ಒಂದು 500 ಜನ ಇರ್ತಾರೆ, ಇವರಿಗೆ ಸಮಸ್ಯೆ ಆಗಿಬಿಡ್ತದೆ. ಲಾಜಿಕಲಿ ಆಫೀಸರ್ ಲೆವೆಲಲ್ಲಿ ಯೋಚನೆ ಮಾಡಬೇಕು. ಅಲ್ಲಿ ಇಂಥ ರೆಸ್ಕ್ಯೂ ಆಪರೇಷನಲ್ಲಿ ಪ್ರತಿಯೊಬ್ಬರು ಇನ್ನೊಬ್ಬರು ಇನ್ಸ್ಟ್ರಕ್ಷನ್ ಎಲ್ಲ ನಾವು ಕೊಡೋಕ್ಕಾಗಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಇನ್ಸ್ಟ್ರಕ್ಷನ್ ಕೊಡೋಕ್ಕಾಗಲ್ಲ. ಅವರವರು ಯಾವುದು ಸರಿ ಅಂದರೆ ಅನಿಸೋದು ಲಾಜಿಕಲಿ ಯು ಹ್ಯಾವ್ ಟು ಅಪ್ಲೈ. ಮೋಸ್ಟ್ಲಿ ತುಂಬ ಹೋಗಬಾರ್ದು ರೆಸ್ಕ್ಯೂ ಆಪರೇಷನ್ ಯಾವಾಗಲೂ. ಸೊ ಅದು ನಿಮ್ಮ ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಎಕ್ಸ್ಪೀರಿಯನ್ಸ್ ಇರ್ತದೆ. ಫೀಲ್ಡಲ್ಲಿ ಇವತ್ತು ನಾವು ವಿ ಆರ್ ಟ್ರೈಯಿಂಗ್ ಟು ಕ್ರಿಯೇಟ್ ಅ ರಿಯಲಿಸ್ಟಿಕ್ ಸಿನಾರಿಯೋ. ಇನ್ನು ಫೀಲ್ಡಲ್ಲಿ ಇನ್ನೂ ಭಾಳಷ್ಟು ಕಾಂಪ್ಲಿಕೇಶನ್ ಇರುತ್ತೆ, ಇಷ್ಟು ಸುಲಭ ನಮಗೆ ಫೀಲ್ಡ್ ಸಿಗಲ್ಲ. ಬಟ್ ಆದರೆ ನಾವು ಎಮೋಷ್ನಲಿ ಆಗಬಾರ್ದು, ತುಂಬ ಲಾಜಿಕಲಿ ಯೋಚನೆ ಮಾಡಿ ಹೆಂಗೆ ಆಗ ನಾವು ಕಾಪಾಡೋದು, ಮ್ಯಾಕ್ಸಿಮಮ್ ಜನರನ್ನು ನಾವು ಕಾಪಾಡಬೇಕು. ಆ ರೀತಿಯಲ್ಲಿ ನಾವು ವರ್ಕ್ ಮಾಡಬೇಕು. ನಮಗೆ ಈ ಡ್ಯಾಮ್ ಯಾಕೆ ಇದು ಮಾಡಿದ್ವಿ ಅಂದರೆ ಒಂದು ಸೈಬರ್ ಎಲ್ಲಿರುವ ಥರನೇ ನಾಟ್ ಓನ್ಲಿ ಎನಿಮಿ ಅಟ್ಯಾಕ್, ನ್ಯಾಚುರಲ್ ಕ್ರ್ಯಾಕ್ ಆಗ್ಬೋದು, ಫ್ಲಡ್ ಸಿಚುವೇಶನ್ ಬರಬಹುದು, ಗೇಟಲ್ಲಿ ಪ್ರಾಬ್ಲಮ್ ಆಗಬಹುದು. ಇಂಥ ಇಶ್ಯೂ ಆಗುವಾಗ ಡೌನ್ ಸ್ಟ್ರೀಮಲ್ಲಿ ಆಲ್ರೆಡಿ ನಾವು ಅಲರ್ಟ್ ಮಾಡಿದ್ದೀವಿ. ಡೌನ್ ಸ್ಟ್ರೀಮ್ ಒಂದು 2-3 ಕಿಲೋಮೀಟರ್ಸ್ ಅಪ್ ಸ್ಟ್ರೀಮಲ್ಲಿ ಇರುವವರು ಕೂಡ ನಾವು ಅಲರ್ಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ಸುತ್ತಮುತ್ತ ಇರುವವರಿಗೆ ಯಾರಿಗೇನು ಸಮಸ್ಯೆ ಆಗಬಾರ್ದು ಅಂದರೆ ಮಾಡಿದ್ದೀವಿ. ಸೊ ಉಳಿದ ಇಲಾಖೆಯನ್ನು ಕೂಡ ಚೆನ್ನಾಗಿ ಇಂಜಿನಿಯರ್ಸ್ ಅದ್ರ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇವತ್ತಿಗೂ ನಾವು ಮಾಕ್ ಡ್ರಿಲ್ ಅಂತ ಮಾಡಿದ್ದೀವಿ. ಬಟ್ ಇದು ರಿಯಲಿಸ್ಟಿಕ್ ಸಿನಾರಿಯೋ ಥರದ್ದು ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ. ಇದರಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಭಾಳ ಇಂಪಾರ್ಟೆಂಟ್ ಇರ್ತದೆ, ಮತ್ತು ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್. ಮತ್ತು ಎಲ್ಲರಿಗೂ ನಾವು ನೋಡಬೇಕಾಗುತ್ತೆ ಅಂದರೆ ರೆಸ್ಕ್ಯೂ ಆಪರೇಷನ್ಗಳಲ್ಲಿ ಫಸ್ಟ್ ತಾವು ತಮ್ಮ ಸೇಫ್ಟಿಗೆ ಕೂಡ ನೋಡಬೇಕು. ಏಕೆಂದರೆ ತಾವು 100% ಫಿಟ್ ಇದ್ದೀರಾ ಅಥವಾ 100% ಇದು ಎಲ್ಲ ಆನ್ ದ ಗೋ ಇದ್ದೀರಾ ಅಂತ ಅದು ಬೇರೆ ಎಲ್ಲರಿಗೂ ನೀವು ರೆಸ್ಕ್ಯೂ ಮಾಡೋಕ್ಕೆ ಬರ್ತದೆ. ರಿಯಾಕ್ಷನ್ ಟೈಮ್ ಕಡಿಮೆ ಇರಬೇಕು. ಒಂದು ಮೇಲಧಿಕಾರಿಯಿಂದ ಮತ್ತು ನಮ್ಮ SOP ಸರಿಯಾಗಿ ಎಲ್ಲರಿಗೆ ಗೊತ್ತಾಗಬೇಕು. ಮತ್ತು ಅದ್ರ ಜೊತೆಗೆ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್. ಇವತ್ತಿಗೂ ನಾವು ಒಂದು ಮಾಕ್ ಡ್ರಿಲ್ ಮಾಡಿ ಈಗ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಆಗುತ್ತೆ ಅಷ್ಟೇ. ಈ ಸಿನಾರಿಯೋದಲ್ಲಿ ಅಷ್ಟೇ ಯಾವುದು ನಮ್ಮ ಎನಿಮಿಯಿಂದ ಒಂದು ಅಟ್ಯಾಕ್ ಆಗುತ್ತೆ ಅಷ್ಟೇ ಸೀಮಿತ ಅಲ್ಲ. ವಿಶೇಷವಾಗಿ ನಮ್ಮ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿಗೆ ಮಳೆ ಬಂದ ಮೇಲೆ ಈ ಥರದ್ದು ಏನಾದರೂ ಡಿಸಾಸ್ಟರ್ ಸಿನಾರಿಯೋ ಬರ್ಬೋದು. ಅದರಲ್ಲಿ ಕೂಡ ತಮ್ಮೆಲ್ಲರಿಗೂ ಇಂದ ನಾವು ಒಂದು ಒಳ್ಳೆ ರೀತಿಯಾಗಿ ನಾವು ಕೆಲಸ ಮಾಡಬೇಕು. ಹಿಂದಿನ ವರ್ಷಗಳಲ್ಲಿ ಎಲ್ಲರೂ ಸರ್ಕಾರದಿಂದ ಪ್ರತಿಯೊಬ್ಬ ಸಿಬ್ಬಂದಿ ಅಧಿಕಾರಿಗಳು ಮತ್ತು ಎಲ್ಲರೂ ಸರ್ಕಾರದಿಂದ ಯಾವ ಕಾರಣಕ್ಕೆ ಹಿಂದಿನ ವರ್ಷಗಳಲ್ಲಿ ಮಳೆಗಾಲದಲ್ಲಿ ಯಾವುದು ಮಾನವ ಹಾನಿ ಆಗಿರಲಿಲ್ಲ. ಸೊ ಈ ವರ್ಷ ಕೂಡ ಯಾವ ಕಾರಣಕ್ಕೆ ಮಾನವ ಹಾನಿ ಆಗಬಾರ್ದು, ನೋ ಹ್ಯೂಮನ್ ಲಾಸ್ ಆ್ಯಂಡ್ ಮಿನಿಮಮ್ ಪ್ರಾಪರ್ಟಿ ಲಾಸ್ ಅಂತ ನಮ್ಮ ಗುರಿ ಇರ್ತದೆ. ಸೊ ಇದನ್ನು ಒಂದು ಫ್ಲಡ್ ಸಿಚುವೇಶನ್ ಆಗಲಿ ಅಥವಾ ಲ್ಯಾಂಡ್ ಸ್ಲೈಡ್ ಸಿಚುವೇಶನ್ ಆಗಲಿ ಹಾಗೆಯೇ ಕೋಆರ್ಡಿನೇಷನ್ ಆಗಿ ನಾವು ಕೆಲಸ ಮಾಡಬೇಕು ಮತ್ತು ಜನರಿಗೆ ರೆಸ್ಕ್ಯೂ ಮಾಡಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣದ ಕಾವೇರಿ ನಿಸರ್ಗಧಾಮ ವೀಕ್ಷಣೆಗೆ ಮುಗಿಬಿದ್ದ ಪ್ರವಾಸಿಗರು. ಕೊಡಗು ಜಿಲ್ಲೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಕೊಡಗಿನ ಕಡೆ ಪ್ರವಾಸಿಗರ ದಂಡೆ. ಕುಶಾಲನಗರ ತಾಲೂಕಿನಲ್ಲಿರುವ ಕಾವೇರಿ ನಿಸರ್ಗಧಾಮಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು, ನಿಸರ್ಗಧಾಮದ ಒಳಭಾಗದಲ್ಲಿ ಇರುವ ಬೋಟಿಂಗ್, ಜಿಂಕೆವನ, ಪಕ್ಷಿಗಳ ವೀಕ್ಷಣೆಯನ್ನು ಮಾಡುತ್ತಿರುವ ಪ್ರವಾಸಿಗರು ಅಲ್ಲದೆ ಕಾವೇರಿ ನದಿಯಲ್ಲಿ ಇಳಿದು ಸ್ನಾನ, ಮೋಜು ಮಸ್ತಿಗಳನ್ನ ಮಾಡಿಕೊಂಡು ಸಂತೋಷದಿಂದ ತೆರಳುತ್ತಿರುವ ಪ್ರವಾಸಿಗರು. ನಿಸರ್ಗಧಾಮ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದ್ದು, ದಟ್ಟ ಹಸಿರಿನಿಂದ ಕೂಡಿದ್ದು ಪ್ರವಾಸಿಗರ ಮನ ಮುಟ್ಟುವ ಕೇಂದ್ರವಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಮೈಸೂರು ಜಿಲ್ಲೆಯ ಆವರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಳಿ ಮಾಂಸದ ಅಂಗಡಿಯ ಟೆಂಡರ್ ಕರೆಯುವ ಮೊದಲೇ ಹಣ ಕಟ್ಟಿಸಿಕೊಂಡು ಮಾರಾಟ ಮಾಡಲು ಅನುಮತಿ ನೀಡಿದ ಬಿಲ್ ಕಲೆಕ್ಟರ್. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಳಿ ಮಾಂಸದ ಅಂಗಡಿಯ ಹರಾಜು ಪ್ರಕ್ರಿಯೆ ನಡೆಯುವ ಮೊದಲೇ ಎಡವಟ್ಟು ಮಾಡಿಕೊಂಡ ಪಂಚಾಯಿತಿ ಸಿಬ್ಬಂದಿಗಳು ಮಾಂಸದ ಅಂಗಡಿಯ ಟೆಂಡರ್ ಕೂಗುವ ಮೊದಲೇ ಹಣ ಪಡೆದುಕೊಂಡು ಕೋಳಿ ಮಾಂಸದ ಅಂಗಡಿ ನಡೆಸಲು ಮೊದಲೇ ಅನುಮತಿ ನೀಡಲಾಗಿದೆ. ಪತ್ರ ನೀಡಿದ ಸಿಬ್ಬಂದಿ ಇದರಿಂದ ಜನಪ್ರತಿನಿಧಿಗಳಿಗೆ 1 ಗಂಟೆಗಳ ಕಾಲ ಆತಂಕ ಸೃಷ್ಟಿ ಮಾಡಿದ ಅನುಮತಿ ಪತ್ರ. ಇದರಿಂದ ಮನನೊಂದು ಮೊದಲೇ ಹಣ ಕಟ್ಟಿ ಅನುಮತಿ ಪತ್ರವನ್ನು ಪಡೆದ ಕೋಳಿ ಮಾಂಸದ ಮಾಲೀಕ, ನನಗೆ ಅನ್ಯಾಯವಾಗಿದೆ, ನಾನು ನ್ಯಾಯದ ಮೊರೆ ಹೋಗುವುದಾಗಿ ಪಂಚಾಯಿತಿ ಹರಾಜು ಪ್ರಕ್ರಿಯೆಯಲ್ಲಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿಗೆ ಬಂದು ನಿಂತ ಕೋಳಿ ಮಾಂಸದ ಅಂಗಡಿ ಮಾಲೀಕ. ನಂತರ ಆತನ ಮನವೊಲಿಸಿ ಯಾವುದೇ ಕಾನೂನು ಹೋರಾಟ ಬೇಡ, ಇನ್ನು ಸ್ವಲ್ಪ ಪಟ್ಟು ಹಣ ನೀಡಿ ಪಂಚಾಯಿತಿಗೆ ಲಾಭ ಬರುವಂತೆ ಹಣ ಕಟ್ಟಿಸಿಕೊಂಡು ಮತ್ತೆ ಆತಂಕದಲ್ಲಿದ್ದ ಮಾಲೀಕನಿಗೆ ಅನುಮತಿ ನೀಡಲಾಗಿದೆ.
ಹೇಳ್ತೀವಿ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗಿ ಅದು ನಿಮ್ಮಂತಾಯ್ತು ಅವ್ರಂತಾಯ್ತು, ಅದು ಆ ಗಂಟ ಚಿಕನ್ ಅಂಗಡಿ ನಡೀತಾ ಇರ್ತದೆ, 11 ವರ್ಷ ಅವಧಿನೂ ಮುಗಿತದೆ, ಅದೇನು ಮಾಡೋಕ್ಕಾಗಲ್ಲ ಆಯ್ತಾ. ಹಂಗಾಗಿ ಕೋರ್ಟ್ಗೆ ಹೋದ್ರೆ ಏನು, ಅವ್ರು ಕೋರ್ಟ್ಗೆ ಹೋದ್ರೆ ನಿಮ್ದು ಲೈಸೆನ್ಸ್ ಏನು ಮಾಡೋಕ್ಕಾಗಲ್ಲ. ನೀವು ಇನ್ನೊಂದ್ಸಲ 10 ಸಲ ನಿರ್ಣಯ ಮಾಡಿದ್ರೆ ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಈಗ ಕೋರ್ಟ್ ಹೋದ್ರೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಇವರು ತಗೋತಾರೆ. ಯಾರೋ ಪಂಚಾಯತಿ ಆಫೀಸಲ್ಲೂ ಇದೆ, ಆ ಮಾಸಿಕ ಸಭೆಯಲ್ಲಿ ಏನ್ ನಡೀತೋ, ಚರ್ಚೆ ಏನಾಗಿದೆ, ಅವ್ರು ಹೋದ್ರೆ ಇವ್ರು ತಗೊಂಡು ಡಾಕ್ಯುಮೆಂಟ್ ಅವ್ರು ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ಹೋಯ್ತಾರೆ ಅಂದ್ರೆ ರೆಕಾರ್ಡಿಂಗ್ ಆಗಿಲ್ಲ, ಮೀಟಿಂಗ್ ಆಗಿಲ್ಲ. ಈಗ ಟೆಂಡರ್ ಕೆಲಸ ಏನಂತಾರೆ ಜನ ಪಂಚಾಯತ್ ಹೊರಮನೆಯಲ್ಲಿ ಮನೆಯಲ್ಲಿ ಶುರು ಮಾಡಿ ಎಲ್ಲೋ ಆದಿ ಬೀದಿಲಿ ಅನ್ಬಿಟ್ಟು ಬಂದಿದ್ದಕ್ಕೆ ನಾವು ಜವಾಬ್ದಾರಿ ಎಲ್ಲ ಆಡಳಿತ ಮಂಡಳಿ, ನಾವು ಸಭೆ ನಿರ್ಣಯ ಮಾಡಿದ್ರೆ ತೆಗೀರಿ, ನಾವು ತಲೆ ಕೊಡ್ತೀವಿ ಇವತ್ತು ಮಂಡಳಿ ಎಲ್ಲ ಸೇರಿ 11 ಜನ ನಾವು ನಿರ್ಣಯ ಮಾಡಿಲ್ಲ ಇಲ್ಲಿ ಕಡಪು ಸಾಧನೆಗಳಲ್ಲಿ ಆಡಳಿತ ಮಂಡಳಿ ನಾವು ಸರ್ವಾನುಮತದಿಂದ ನಾವು ಕೊಟ್ಟಿಲ್ಲ ಅಂತೂ ಆಯ್ತು. ಆಮೇಲೆ ನೆಕ್ಸ್ಟ್ ಎಲ್ಲರ ಟೆಂಡರ್ ಮಾಡಬೇಕು ಅಂತೂ ಆಯ್ತು. ಮತ್ತೆ ಇವ್ರು ಕೊಟ್ಟಿರೋದ ಹಣ ವಾಪಸ್ ಕೊಡೋಕೆ ಮತ್ತೆ ಇವ್ರು ಕೊಟ್ಟಿರೋ ಲೈಸೆನ್ಸ್ ರದ್ದುಗೊಳಿಸಬೇಕು ಅಂತೂ ಆಯ್ತು. ನಿರ್ಣಯ ಆಗಿದೆ ಮೊನ್ನೆ ಸರ್ವಾನುಮತದಿಂದ ಎಲ್ಲ ಸರಿ ಹಾಕಿದೀವಿ. ಈಗ ಆತರ ಈಗ ಬಾಡಿ ಏನಾದ್ರೆ ಒಂದು ಇಲ್ಲಿ ಬಿಲ್ಕಲ್ ಬೇರೆ ಒಂದು ಇದು ಮಾಡಿದ್ವಿ. ಈಗ ಅಚೋದರವಾಗಿ ಏನಾಯ್ತು ಮೊನ್ನೆ ನಾವೇ ಕೆಲವು ಒತ್ತಡದಿಂದ ನಾವೇನ್ ಮಾಡ್ದೋ ಮರಡಿ ಚರ್ಚ್ಗೆ ಲೈಸೆನ್ಸ್ ಕೊಟ್ಬಿಟ್ಟಿದ್ದೋ. ಅಲ್ಲಿ ಊರಲ್ಲಿ ಅಶಾಂತಿ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಶಾಂತಿ ಗಲಾಟೆಗಳಾಗಿತ್ತು. ಏನ್ ಮಾಡ್ದೋ ನಾವೇ ಸರ್ವಾನುಮತ ಮೀಟಿಂಗ್ ಊರ ಏನ್ ಮಾಡ್ದೋ ರದ್ದುಗೊಳಿಸ್ತಾವ. ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ಸಭೆ ನಮ್ಮ ಏನಿದೆ ಸಭೆ ನಿರ್ಣಯ ಸುಪ್ರೀಂ ಕೋರ್ಟ್ ಆದೇಶನೇ ಎತ್ತಿಡಿದೆ. ನಾವು ಲೈಸೆನ್ಸ್ ಹುಟ್ಟದ ಕಾಲದಲ್ಲಿ ಸರ್ವಾನುಮತದಿಂದ ನಾವು ನಿರ್ಣಯ ಮಾಡಬೇಕು. ಅಜೆಂಟ್ಗೂ ಹಾಕೋಬಹುದು, ಲೈಸೆನ್ಸ್ ಕೊಡೋ ಯಾವುದೇ ಇರ್ಬೋದು, ಅಥವಾ ಕ್ಯಾನ್ಸಲ್ ಮಾಡೋಕೆ ನಮ್ಮ ಪವರ್ ಇದೆ ಆಯ್ತಾ. ಮಾಡ್ಬೋದು, ಮಾಡೋ ಕಾನೂನು ಅವಕಾಶ ಇದೆ. ಅದನ್ನ ನಾವು ಇರಬೇಕು ಮಾತಾಡೋಣ, ನಾನು ತಿಳ್ಕೊಂಡಿದ್ದೀನಿ. ಬಟ್ ಇವರು ಒಬ್ಬರಿಂದ ಏನಾಗ್ತದೆ ಅಂದ್ರೆ ಇವ್ರು ಗಂಧೆ ಮಾಡೋದು ನಮ್ಗೆ ಏನು ಪಾಪ ನಮ್ಮ ದೇಶಗಳನ್ನ ಇವ್ರು ಒಬ್ಬರದ್ದು ಸಮಾನ ಪೆಂಡಿಂಗ್ ಇಟ್ಕೊಂಡ್ರೆ ಈಗ 4 ಕರೆದು ಬಿಟ್ಟಿದ್ದೀವಿ. ಈಗ ಮಾಡೋದು ಅದು ಮಾಡಿ ಅಂದ್ರೆ ಅವತ್ತಿ ಬಿಟ್ಟು ಈಗ ಮಾಡಿದ್ರೆ 3 ಮಾಡೋಕ್ಕಾಗಲ್ಲ, ಮಾಡೋದು 4 ಇದು ಮಾಡಬೇಕು. ಆದರೆ ಅಜೆಂಡಾ ಪೇಪರ್ ಹಾಕ್ಸೋದೆ ಎಲ್ಲ ನೋಟಿಸ್ ಜಾರಿ ಮಾಡೋರೆ, ಪ್ರಕಟಣೆ ಆಗಿದೆ. ಹಾಗಾಗಿ ನಾವು ಯಾವುದೇ ಕಾರಣ ಗೊಂದಲ ಮಾಡೋಕ್ಕಾಗಲ್ಲ. ಇವತ್ತು ಮಾಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ಮೃಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಮೇಲ್ಕೋಟೆಯ ಚಲವನಾರಾಯಣಸ್ವಾಮಿ ದೇವಳದಲ್ಲಿ ಭಾರತ ದೇಶದ ಸೈನಿಕರ ಕ್ಷೇಮಕ್ಕಾಗಿ ವಿಜಯಲಕ್ಷ್ಮಿ ರಾಜಶೇಖರ್ ದಂಪತಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೇಶದ ಸೈನಿಕರ ಕ್ಷೇಮ ಹಾಗೂ ಪಾಪಿರಾಶವಾದ ಪಾಕಿಸ್ತಾನದ ಸರ್ವನಾಶ ಕೋರಿ ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ರಾಜಶೇಖರ್ ದಂಪತಿಗಳು ಮೇಲುಕೋಟೆಯ ಶ್ರೀ ಚಲವನಾರಾಯಣ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಮೇಲುಕೋಟೆಯ ಚಲವನಾರಾಯಣ ಸ್ವಾಮಿ ದೇವಾಲಯದ ಅರ್ಚಕರಾದ ಶ್ರೀ ತಿರುನಾರಾಯಣ ಅವರ ನೇತೃತ್ವದಲ್ಲಿ ವಿಶೇಷ ಅಭಿಷೇಕ ನಡೆಸಿ ಪೂಜೆ ಪುರಸ್ಕಾರಗಳನ್ನು ಕೈಗೊಂಡು ಶತ್ರು ಸೈನಿಕರ ನಾಶ ಹಾಗೂ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಮೇಲುಕೋಟೆ ಚಲವನಾರಾಯಣ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ ಗುರೂಜಿ, ಹೊಳೆನರಸೀಪುರ ಪುರಸಭೆ ಸದಸ್ಯರಾದ ಜಗನ್ನಾಥ್, ಕೃಷ್ಣರಾಜ ತಾಲೂಕಿನ ಆಡಳಿತಾಧಿಕಾರಿ ಎಸ್ಪಿ ಲೋಕೇಶ್, ಮುಖಂಡರಾದ ತಮ್ಮಯ್ಯ ಶೆಟ್ಟಿ, ಯೋಧ ಮಿಲ್ಟ್ರಿ, ಸುಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಚಲವನಾರಾಯಣ ಸ್ವಾಮಿ ದೇವಸ್ಥಾನದ ರಾಜಶೇಖರ ದಂಪತಿ ಅವರು ಬಂದು ಎಲ್ಲ ಕುಟುಂಬ ಸಮೇತರಾಗಿ ಮೇಲ್ಕೋಟೆ ಕರ್ಕೊಂಡು ದೇವರ ದರ್ಶನ ಮಾಡಿಸಿ ಎಲ್ಲರಿಗೂ ದರ್ಶನ ಮಾಡಿ ಪ್ರಸಾದ ಕೊಡಿಸಿ ಪುಣ್ಯವನ್ನು ಕಟ್ಟಿಕೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಬೆಂಗಳೂರಿನ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರ ಸಂಘದ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪತ್ರಕರ್ತರು ಸತ್ಯ ಶೋಧನೆ ಮಾಡಿ ನೈಜ ಘಟನೆಗಳನ್ನು ಪ್ರತಿಬಿಂಬಿಸುವ ಸುದ್ದಿಗಳನ್ನು ಬರೆಯುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬೆಂಗಳೂರಿನ ತಮ್ಮ ಕಾವೇರಿ ನಿವಾಸದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ವರದಿಗಾರರ ಸಂಘದ ವತಿಯಿಂದ ಆಯೋಜಿಸಿದ್ದ ಸಾಧಕರಿಗೆ ವಿಪಿ ಸಿಂಗ್ ಪ್ರಶಸ್ತಿ ಪ್ರದಾನ ಸಂವಹನ ತಜ್ಞ ಕೊಪ್ಪಳ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಬಿಕೆ ರವಿ ಅವರಿಗೆ 50 ವರ್ಷಗಳ ಜೀವಮಾನ ಸಾಧನೆ ಪ್ರಶಸ್ತಿ ಹಾಗೂ ಹಿರಿಯ ಪತ್ರಕರ್ತ ಹಾಗೂ ವಿಮರ್ಶಕರಾದ ಡಾಕ್ಟರ್ ಎಂಎಸ್ ಮಣಿ ಅವರು ಬರೆದಿರುವ ಒಳಕೋವೆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆಯುತ್ತಿದ್ದರೂ ಇಂದಿಗೂ ಸಂವಿಧಾನದ ಆಶಯಗಳು ಈಡೇರಿಲ್ಲ. ಜಾತಿ ಪದ್ಧತಿಯು ಸಮಾಜದಲ್ಲಿ ಇಂದಿಗೂ ವಿಜೃಂಭಿಸುತ್ತಿದೆ. ವರ್ಗಗಳು ಚಾಲನಶೀಲವಾಗಿದ್ದರೆ ಜಾತಿಯು ನಿಶ್ಚಲವಾಗಿಯೇ ಅಲ್ಲಾಡದೆ ಹಾಗೇ ನಿಂತಿದೆ. ವಿದ್ಯಾವಂತ ಯುವ ಜನರು ಹಾಗೂ ಬುದ್ಧಿಜೀವಿಗಳಿಗೆ ಜಾತಿಯ ಮೇಲಿನ ಮೋಹವು ಕಡಿಮೆಯಾಗಿಲ್ಲ. ಬಸವಾದಿ ಶರಣರ ಆಶಯಗಳು ಇಂದಿಗೂ ಸಮರ್ಥವಾಗಿ ಈಡೇರದಿರಲು ಜಾತಿಯ
ಜಾತಿಯ ವಿಷ ಬೀಜವೇ ಮುಖ್ಯ ಕಾರಣವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ರು. ಮಹಿಳಾ ಕವಿಯತ್ರಿ ಡಾಕ್ಟರ್ ಕೆ ಶರೀಫಾ, ಕರ್ನಾಟಕ ಸಂಧ್ಯಾ ಕಾಲ ಪತ್ರಿಕೆ ಸಂಪಾದಕ ಡಿ ಶಿವಲಿಂಗಪ್ಪ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಸಾಧಕಿ ಎಂ ನಾಗವೇಣಿ, ಮಹಿಳಾ ಸಬಲೀಕರಣ ಸಾಧಕಿ ನಳಿನಾಕ್ಷಿ ಸಣ್ಣಪ್ಪ, ಹಿರಿಯ ಪತ್ರಕರ್ತರಾದ ಐಎಚ್ ಸಂಗಮದೇವ್ ಅವರಿಗೆ ವಿಪಿ ಸಿಂಗ್ ಪ್ರಶಸ್ತಿ ಹಾಗೂ ಪ್ರೊಫೆಸರ್ ಬಿಕೆ ರವಿ ಅವರಿಗೆ 50ರ ಜೀವಮಾನದ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದರು. ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜು ಒಳಕೋವೆ ಪುಸ್ತಕ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ರಾಜ್ಯ ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ವಿ ಪಟ್ಟಣ, ಶಾಸಕ ಅಲ್ಲಮಪ್ರಭು ಪಾಟೀಲ್, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ರಾಜ್ಯ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಶಿಯಾ ಖಾನಂ, ಮಾಜಿ ಅಧ್ಯಕ್ಷರಾದ ಎಚ್ ಸಿದ್ದಪ್ಪ, ಮಂಡ್ಯ ಮೈಶುಗರ್ ಸಕ್ಕರೆ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್, ಕಾಂಗ್ರೆಸ್ ಮುಖಂಡ ಬಿ ನಾಗೇಂದ್ರ ಕುಮಾರ್, ಒಬಿಸಿ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷ ಗಂಧರ್ವ ಸೇನಾ, ಕಾರ್ಯದರ್ಶಿ ವಿರೂಪಾಕ್ಷ, ಶಿವರಾಜ್ ಮೌರ್ಯ, ಅಭಿಮನ್ಯು, ರಮೇಶ್, ರಾಜ್ಯ ಮಾಹಿತಿ ಆಯೋಗದ ಕಮಿಷನರ್ ರುದ್ರಣ್ಣ ಹರ್ತಿಕೋಟೆ, ನಿಂಗಜ್ಜ, ಶರಣಯ್ಯ ಒಡೆಯರ್, ವೆಂಕಟ ಸಿಂಗ್, ಪೂರ್ಣಿಮಾ ಸಿಂಗ್, ಇಂದು ಸಂಜೆ ಪತ್ರಿಕೆ ಸಂಪಾದಕಿ ಪದ್ಮಾ ನಾಗರಾಜ್, ಸಮತ ದೇಶಮಾನೆ, ಪತ್ರಿಕಾ ಮಾನ್ಯತಾ ಸಮಿತಿ ಸದಸ್ಯ ಶಶಿಕುಮಾರ್ ಸೇರಿದಂತೆ ನೂರಾರು ಪತ್ರಕರ್ತರು ಹಾಗೂ ವಿಚಾರವಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹೇಳಿದ್ರು ಕೂಡ ವರ್ಗನೂ ಹೋಗಿಲ್ಲ, ಜಾತಿನೂ ಹೋಗಿಲ್ಲ, ಎರಡು ಇದ್ದೇ ಇದ್ದಾವೆ. ಕಾರಣ ಯಾಕಪ್ಪ ಅಂತಂದ್ರೆ ಚಲನೆ ಸಿಗ್ಬೇಕಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ, ಜಾತಿ ವ್ಯವಸ್ಥೆಗೆ ಚಲನೆ ಸಿಗ್ಬೇಕಲ್ಲ. ಈಗ ಮಣಿಯವರು ಸಾಮಾಜಿಕ ನ್ಯಾಯ ಬಗ್ಗೆ ಬರೆದಿದ್ದಾರೆ. ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಎಲ್ರಿಗೂ ಸಮಾನ ಅವಕಾಶಗಳನ್ನು ಸಿಗ್ತದೆ. ಅವಕಾಶ ಸಿಗದೇ ಇರೋದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ವಾ? ಸಿಕ್ಕಿರ್ಲಿಲ್ಲ. ಸಿಕ್ಕದೇ ಇದ್ದದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು. ಈ ಅಸಮಾನತೆ ಹೋಗ್ಬೇಕಲ್ಲ. ಅಸಮಾನತೆ ಸುಮ್ಮನೆ ಹೋಗುತ್ತಾ? ಈಗ 850 ವರ್ಷಗಳಾಯಿತು, 900 ವರ್ಷನೇ ಆಯಿತು ಬಸವಣ್ಣ ಹೇಳಿ. ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಇವನಾರವ ಅಂತ ಹೇಳ್ಬಿಡಪ್ಪ, ಇವ ನಮ್ಮವ ಅಂತ ಹೇಳ್ರಿ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಈಗ ವಿದ್ಯಾವಂತರು ಜಾಸ್ತಿ ಹೇಳ್ತಾರೆ, ಇವ್ ನಮ್ಮವನು ಅಂತ ಹೇಳೋದೇ ಇಲ್ಲ. ಇವ್ನು ಯಾರಪ್ಪ ಇವನು ಅಂತ ಕೇಳ್ತಾರೆ. ಅದನ್ನ ವಚನ ಹೇಳ್ಬಿಟ್ಟೆ ಹೇಳ್ತಾರೆ. ಇವನಾರವ ಅಂತ ವಚನ ಹೇಳ್ಬಿಟ್ಟು ಅವನು ನಮ್ಮವ ಅಂತ ಅನ್ನೋದೇ ಇಲ್ಲ. ನಾರಪ್ಪ ಇವನು ಅಂತ ಹೇಳುತ್ತೆ. ಸೊ ಇದು ಹೋಗದೇನೆ ಜಾತಿ ಹೋಗಲ್ಲ, ವರ್ಗ ಹೋಗಲ್ಲ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಲ್ಲ. ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಲ್ಪ ಹೋಗ್ತದೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಈ ಗುಲಾಮ್ಗಿರಿ ಮನಸ್ಥಿತಿ ಬೆಳೆದ್ಬಿಟ್ಟದೆ. ಒಳ ಕೋವೆ ಡಾಕ್ಟರ್ MS ಮಣಿಯವರು ಬರೆದಿರ್ತಕ್ಕಂಥ ಒಳ ಕೋವೆ ಪುಸ್ತಕವನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ನಾನು ನಿಜವಾಗಿ ಪುಸ್ತಕ ನೋಡೇ ಇಲ್ಲ, ಈಗಲೇ ನೋಡುತ್ತೆ. ನಾನು ನೋಡೇ ಇಲ್ಲ. ನನಗೆ ಏನಂತ ಹೇಳಿದ್ರು ಅಂತಂದ್ರೆ, ಸುಮ್ಮನೆ ಬಿಡುಗಡೆ ಮಾಡಿಬಿಡಿ ಅಂತ ಹೇಳಿದರು. ಬಿಡುಗಡೆ ಮಾಡೋದಕ್ಕಾದ್ರೆ ಮಾಡೋಣಪ್ಪ ಅಂತ ಹೇಳಿದೆ. ನನಗೆ ಇನ್ಫ್ಯಾಕ್ಟ್ ಗುಂಡೂರಾಯರು, ನಾನು ಹಿಂದೆ ಒಂದು ಫಂಕ್ಷನ್ ಒಪ್ಕೊಂಡಿದ್ದೀನಿ, ಗುಂಡೂರಾಯರು ಪ್ರತಿಮೆ ಉದ್ಘಾಟನೆ, ಆ ಫಂಕ್ಷನ್ ಹೋಗ್ಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯದಲ್ಲಿ ಕೊಡಗು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಅಣುಕು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಳಿ ಮಾಂಸದ ಅಂಗಡಿಯ ಟೆಂಡರ್ ಕರೆಯುವ ಮೊದಲೇ ಹಣ ಕಟ್ಟಿಸಿಕೊಂಡು ಮಾರಾಟ ಮಾಡಲು ಅನುಮತಿ ನೀಡಿದ್ದ ಬಿಲ್ ಕಲೆಕ್ಟರ್. ಬೆಂಗಳೂರಿನ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈಗ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.